ಸುದ್ದಿ. ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಧ್ರುವ ಸರ್ಜಾ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ. ನಾಳೆ ಧ್ರುವ ಸರ್ಜಾ ಮತ್ತು ಪ್ರೇರಣಾ ನಿಶ್ಚಿತಾರ್ಥ ನೆರವೇರಲಿದೆ. ಅದ್ದೂರಿ ನಿಶ್ಚಿತಾರ್ಥಕ್ಕೆ ನಗರದ ಬನಶಂಕರಿಯ ಧರ್ಮಗಿರಿ ದೇವಸ್ಥಾನದ ಛತ್ರ ತೆಂಗಿನ ಗರಿಗಳಿಂದ ಸಿಂಗಾರಗೊಂಡಿದೆ. ಕಲಾವಿದ ಅರುಣ್ ಸಾಗರ್ ಕಲಾಕುಂಚದಲ್ಲಿ ಎಂಗೇಜ್ಮೆಂಟ್ ವೇದಿಕೆ ತಯಾರಾಗ್ತಾ ಇದೆ. ಗ್ರೀನರಿ ಕಾನ್ಸೆಪ್ಟ್ನಲ್ಲಿ ಮಂಟಪ ಕಂಗೊಳಿಸಲಿದೆ. ಎರಡು ಕುಟುಂಬದಲ್ಲಿ ಸಂತಸ ಕಂಡು ಬರ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಕ್ಷಾ ಜಾಸ್ಮಿನ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಎಸ್, ಅದ್ಧೂರಿಯಾಗಿ ಸೆಟ್ ರೆಡಿ ಆಗ್ತಿದೆ. ಗ್ರೀನರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಯಾಂಡಲ್ವುಡ್ ನ ಜೋಡಿಯ ಒಂದು ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ಸೊ ಅದು ಮತ್ಯಾರ್ದು ಅಲ್ಲ, ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮತ್ತು ಅವರ ಬಾಲ್ಯದ ಗೆಳತಿ ಪ್ರೇರಣಾ ಅವರ ಎಂಗೇಜ್ಮೆಂಟ್ ಗೆ ಸಕಲ ತಯಾರಿ ನಡೀತಾ ಇದೆ. ಬನಶಂಕರಿಯ ಧರ್ಮಗಿರಿ ದೇವಸ್ಥಾನದಲ್ಲಿ ನಡೀತಿರುವಂತಹ ತಯಾರಿಯನ್ನ ನಾನಿವಾಗ ನಿಮಗೆ ತೋರಿಸ್ತೀನಿ. ಸೊ ನೀವಿವಾಗ ನೋಡ್ತಾ ಇರಬಹುದು, ಸಾಕಷ್ಟು ಅದ್ಧೂರಿಯಾಗಿ ಗ್ರೀನರಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಸೆಟ್ ತಯಾರಾಗ್ತಾ ಇರುವಂತದ್ದು. ಸಾಕಷ್ಟು ಕೆಲಸಗಾರರು ತೆಂಗಿನ ಗರಿಯಿಂದ ಒಂದು ಸೆಟ್ ಅನ್ನ ತಯಾರು ಮಾಡ್ತಾ ಇದ್ದಾರೆ. ಇನ್ನೇನು ಭಾನುವಾರ ನಡೀತಾ ಇರುವಂತಹ ಎಂಗೇಜ್ಮೆಂಟ್ಗೆ ಸಕಲ ತಯಾರಿ ಕೂಡ ನಡೀತಾ ಇದೆ. ಸುಮಾರು 30 ಜನ ಕೆಲಸಗಾರರು ಇಲ್ಲಿ ತೆಂಗಿನ ಗರಿಯನ್ನ ಎಣಿಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಕೆಲಸ ಕೂಡ ಆರಂಭವಾಗಿದ್ದು ಸಾಕಷ್ಟು ಜನ ಕೆಲಸಗಾರರು ಸುಮಾರು 2000ಕ್ಕೂ ಹೆಚ್ಚಿನ ತೆಂಗಿನ ಗರಿಯನ್ನ ಎಣೆದು ಅದರಿಂದ ಡೆಕೋರೇಟ್ ಮಾಡುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ನಮ್ಮ ಚಿತ್ರರಂಗದ ನಟನಾಗಿರುವಂತಹ ಅರುಣ್ ಸಾಗರ್ ಹಾಗೆ ಅವರ ಪತ್ನಿ ಅವರ ಕಲಾಕುಂಚದಲ್ಲಿ ಅರಳ್ತಾ ಇರುವಂತಹ ಡಿಸೈನ್ಗಳು. ಸೊ ಅಲ್ಲಿ ಬಲಗಡೆಯಲ್ಲಿ ಸರಸ್ವತಿ ಹಾಗೆ ಎಡಗಡೆಯಲ್ಲಿ ನಾಟ್ಯ ಮಯೂರನ ಒಂದು ವಿಗ್ರಹವನ್ನ ಕೂಡ ಇಟ್ಟಿದ್ದಾರೆ. ಸೊ ಮಿಡಲ್ ಅಲ್ಲಿ ಒಂದು ಥೀಮ್ ಬರುತ್ತೆ, ರಾಮನ ಥೀಮ್ ಬರುತ್ತೆ ಅನ್ನುವಂಥದ್ದನ್ನ ಕೂಡ ಅರುಣ್ ಸಾಗರ್ ಅವರು ಹೇಳಿರುವಂಥದ್ದು. ಸೊ ಈ ಥೀಮ್ ಹೇಗಿರುತ್ತೆ, ಸದ್ಯಕ್ಕೆ ಯಾವ ರೀತಿ ಈ ಒಂದು ಥೀಮ್ ಅನ್ನ ಸೆಟ್ ಮಾಡ್ಕೊಳ್ತಿದ್ದಾರೆ, ಯಾವ ರೀತಿ ತಯಾರಿಯನ್ನ ನಡೆಸ್ತಿದ್ದಾರೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಸ್ವತಃ ನಮ್ಮ ಜೊತೆ ಅರುಣ್ ಸಾಗರ್ ಅವರು ಇದ್ದಾರೆ. ಇದು ಪ್ರಕೃತಿಗೆ ಹತ್ತಿರವಾದಂತಹ ಜಾಗ, ಸುತ್ತಲೂ ಗಿಡ ಮರ ಎಲ್ಲ ಇದೆ, ದೇವಸ್ಥಾನ ಇದೆ. ಜೊತೆಗೆ ಇಲ್ಲಿ ನೀವು ನೋಡಿರ್ಬೋದು ಎದುರುಗಡೆ ಒಂದು ಆಂಜನೇಯ ಇದೆ. ಇದು ಈ ಜಾಗವನ್ನು ಆಯ್ಕೆ ಮಾಡಿದವರು ಧ್ರುವ ಸರ್ಜಾ ಅವರು. ಅವರಿಗೆ ಬಹಳ ಇನ್ಸ್ಪೈರ್ ಮಾಡಿದಂಥ ಜಾಗ, ಜೊತೆಗೆ ಅವರಿಗೆ ಬಹಳ ಪಾಸಿಟಿವ್ ಎನರ್ಜಿ ಕೊಟ್ಟಂಥ ಜಾಗ. ಆಮೇಲೆ ಅವ್ರ ಗುರುಗಳಿದ್ದಾರೆ ಇಲ್ಲಿ, ನಮ್ಮ ಹನುಮ ಆಂಜನೇಯ. ಹಾಗಾಗಿ ಅವರಿಗೆ ಈ ಜಾಗದಲ್ಲಿ ಆಗಬೇಕು ಅನ್ನುವಂಥದ್ದು ಅವರ ದೊಡ್ಡ ಆಸೆ. ಹಾಗಾಗಿ ಈ ಜಾಗ ಒಂದು ಆ್ಯಕ್ಚುಲಿ ಇದು ಮದುವೆ ಮಂಟಪನೇ, ಮದುವೆಯ ಇದೆ ಛತ್ರನೇ, ಬಟ್ ಇದು ಒಂದು ಐರನ್ನಲ್ಲಿ ಮಾಡಿಟ್ಟಿದ್ದಾರೆ. ನಮಗೆ ಅದನ್ನೆಲ್ಲ ಮುಚ್ಚಿ ಪರಿಸರಕ್ಕೆ ಹತ್ತಿರವಾಗುವಂಥ ಗ್ರೀನಲ್ಲಿ ಮಾಡಬೇಕು ಅಂತ ಕಾನ್ಸೆಪ್ಟನ್ನು ನಾವು ಮಾಡ್ಕೊಂಡು ನಾವೆಲ್ಲರೂ ಕೂತು ಮಾತಾಡಿದ್ರೆ ನಾವು ತೆಂಗಿನ ಗರಿಯ ಕಾನ್ಸೆಪ್ಟನ್ನು ಇದಕ್ಕೆ ಹಾಕೊಂಡು. ಎಂಗೇಜ್ಮೆಂಟ್ ಮದುವೆ ಅಂದರೆ ಅವರದ್ದೇ ಆದ ಕಲ್ಪನೆಗಳಿರುತ್ತೆ, ಹೀಗೆ ಆಗಬೇಕು ಅನ್ನುವಂಥದ್ದು. ಸೊ ಧ್ರುವ ಅವರು ಅವರ ಇನ್ಪುಟ್ಸ್ ಏನಾದರೂ ನಿಮಗೆ ಕೊಟ್ಟಿದ್ರೆ ಈ ಥರ ಆಗಬೇಕು ಅಂತ, ಅಥವಾ ನಿಮ್ಮ ಒಂದು ಆಯ್ಕೆಗಳಲ್ಲಿ ಅವರು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಹೇಗೆ ಈ ಒಂದು ತಯಾರಿ ಹೇಗೆ ನಡೀತು ಅಂತ? ಇಲ್ಲ, ಇದರ ಕಾನ್ಸೆಪ್ಟ್ ಎಲ್ಲವೂ ನಾವೆಲ್ಲರೂ ಸೇರಿ ಮಾಡಿದ್ದು. ನಾನು, ನಮ್ಮ ಮನೆಯವರು, ಧ್ರುವ ಸಾರು, ಅರ್ಜುನ್ ಎಲ್ಲ. ಹಾಗಾಗಿ ನಾವೆಲ್ಲರೂ ಸೇರಿ ಈ ಕಾನ್ಸೆಪ್ಟಿಗೆ ನಾವು ಒಳಪಟ್ವಿ. ಆಮೇಲೆ ನಾನು ಡಿಸೈನ್ ಮಾಡಿದೆ, ಅಂದರೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ತೆಂಗಿನ ಗರಿಯಲ್ಲಿ ಮಾಡ್ತಾ ಇರುವಂಥ ಬೇರೆ ಯಾವೆಲ್ಲ ಡೆಕೋರೇಟಿಂಗ್ ಐಟಮ್ಸ್ ನಾಡಿದ್ದು ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ, ಇದು ಬಿಟ್ಟು ಅಲಂಕಾರ ವಸ್ತುಗಳು ಇದಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಹಸುಗಳಿಗೆ ಕೂಡ ಅಲ್ಲಿ ಡೆಕೋರೇಟ್ ಮಾಡಿ ನಿಲ್ಲಿಸ್ತಾ ಇದ್ವಿ. ಅದಲ್ಲದೆ ಸೆಟ್ ಅಂತ ಮಂಟಪ ಅಂತ ಅವೆಲ್ಲ ಏನಿರಲ್ಲ, ಬಟ್ ಪೇಂಟಿಂಗ್ ಬರುತ್ತೆ ಅಲ್ಲಿ. ಎಲ್ಲ ಈಕೋ ಫ್ರೆಂಡ್ಲಿ ಮೆಟೀರಿಯಲ್ಸ್ ಉಪಯೋಗಿಸಿ ಮಾಡ್ತಾ ಇರೋವಂಥದ್ದು. ಸರ್, ಫೈನಲಿ ಎಂಗೇಜ್ಮೆಂಟ್ಗೆ ನಿಮ್ಮ ಒಂದು ವಿನ್ಯಾಸದ ಮೂಲಕನೇ ಸಾಕಷ್ಟು ತಯಾರಿ ನಡೀತಾ ಇರುವಂಥದ್ದು. ಸೊ ಮದುವೆಗೂ ಕೂಡ ನೀವೇ ಅಂತ ಕೇಳ್ಪಟ್ವಿ. ಸೊ ಮದುವೆಯ ತಯಾರಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಮದುವೆ ತಯಾರಿ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ಅದು ಕೂಡ ಪ್ರಕೃತಿಗೆ ಹತ್ತಿರವಾಗಿರುವಂಥ ಜಾಗದಲ್ಲೇ ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಅರುಣ್ ಸಾಗರ್ ಮತ್ತು ಅವರ ಪತ್ನಿಯ ಮಾತು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ರಕ್ಷಾ ಜಾಸ್ಮಿನ್, ನ್ಯೂಸ್ 18 ಕನ್ನಡ, ಬೆಂಗಳೂರು.